ಇಂದಿನಿಂದ 4 ದಿನ ರಾಜ್ಯದ ಈ ಭಾಗಗಳಲ್ಲಿ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ. ಬಿರುಗಾಳಿ ಸಿಡಿಲು ಸಹಿತ ಆಲಿಕಲ್ಲು ಮಳೆಯ ವಾರ್ನಿಂಗ್. 4 ದಿನ ರಾಜ್ಯದಲ್ಲಿ ಕೆಲವೊಂದು ಭಾಗದಲ್ಲಿ ಬಿರುಗಾಳಿ ಸಿಡಿಲು ಸಹಿತ ಆಲಿಕಲ್ಲು ಮಳೆಯ ವಾರ್ನಿಂಗ್. ಮೇ 16ರಿಂದ ಮೇ 19ರವರೆಗೆ ಹವಾಮಾನ ಏರುಪೇರಾಗುತ್ತೆ. ಭಾರೀ ಮಳೆ ಮುನ್ಸೂಚನೆ. ದಕ್ಷಿಣ ಒಳನಾಡಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಭಾರೀ ಮಳೆ ಮುನ್ಸೂಚನೆ. ಉತ್ತರ ಒಳನಾಡಿನಲ್ಲಿ ಆರೆಂಜ್ ಅಲರ್ಟ್. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ. ಒಂದೆರಡು ಕಡೆ 64.5 ಮಿಲಿಮೀಟರ್ನಿಂದ ಮಳೆಯಾಗುವಂಥದ್ದು ಹವಾಮಾನ ಇಲಾಖೆಯ ಮುನ್ಸೂಚನೆ ಗಮನಿಸಿ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಶಿಗ್ಗಾಂವಿಯ ಶಿಡ್ಲಾಪುರ ತತ್ತರಗೊಂಡಿದೆ. ಭಾರೀ ಗಾಳಿ ಮಳೆಗೆ ನಾಶವಾದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ. ಹೊಣೆಯಲ್ಲಿ ಉಳಿದಿದ್ದು ಕೆಲವೊಂದು ತಗಡು, ಕಬ್ಬಿನ ರಾಡ್ ಮಾತ್ರ. ಶಾಲೆಗೆ ರಜೆ ಇರುವ ಕಾರಣ ತಪ್ಪಿದ ಭಾರೀ ಅನಾಹುತ. ರಾಜ್ಯದಲ್ಲಿ ಇಂದಿನಿಂದ ಕೆಲವು ಭಾಗಗಳಲ್ಲಿ ಬಿರುಗಾಳಿ ಸಿಡಿಲು ಸಹಿತ ಆಲಿಕಲ್ಲು ಮಳೆಯಾಗುವಂತ ಸಾಧ್ಯತೆ ಇದೆ. ಮೇ 16ರಿಂದ 19ರವರೆಗೆ 4 ದಿನದವರೆಗೆ. ದಕ್ಷಿಣ ಒಳನಾಡಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇನ್ನು ಉತ್ತರ ಒಳನಾಡಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಭಾರೀ ಮಳೆಯಾಗುವ ಮುನ್ಸೂಚನೆಯ ಮೇರೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವಂತ ಸಾಧ್ಯತೆ ಇದೆ ಅಂತ. ಇನ್ನು 64.5ರಿಂದ 115.5 ಮಿಲಿಮೀಟರ್ ಮಳೆ ಆಗುವಂಥದ್ದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಜನ ಗಮನಿಸಿ ಮುನ್ನೆಚ್ಚರಿಕೆ ಕ್ರಮವಾಗಿ ವಹಿಸಿಕೊಳ್ಬೇಕಾಗುತ್ತೆ. ಶಿಗ್ಗಾವಿಯ ಸಿಡ್ಲಾಪುರದಲ್ಲಿ ಕೂಡ ಶಾಲೆಯ ಮೇಲೆ ಇದ್ದಂಥ ಮೇಲ್ಛಾವಣಿ ಕೂಡ ಕಿತ್ತೋಗಿರುವಂಥದ್ದು. ಅಂದರೆ ಯಾವ ಮಟ್ಟಿಗೆ ಈ ಮಳೆಯ ಪ್ರಭಾವ ಇರುತ್ತೆ ಅಂತ. 64.5ರಿಂದ 115 ಕೂಡ ಇರುತ್ತೆ ಅಂತ ಅಂದರೆ ಇನ್ನು ರಾಜ್ಯದಲ್ಲಿ ಎಲ್ಲೆಲ್ಲಿ ಎಷ್ಟು ಮಳೆ ಇರುತ್ತೆ ಅನ್ನೋದನ್ನ ನೇಲ್ಯಾಡಿ ಪುತ್ತೂರು 62.5 ಮಿಲಿಮೀಟರ್ ಆಗುತ್ತೆ. ಕಿಲ್ಪಾಡಿ ಮುಲ್ಕಿಯಲ್ಲಿ 61 ಮಿಲಿಮೀಟರ್. ಇನ್ನು ಮಾದಾಪುರ ಕಡೂರು ಅಲ್ಲಿ 61 ಮಿಲಿಮೀಟರ್. ಹೊಸಳ್ಳಿ ಮೂಡಿಗೆರೆಯಲ್ಲಿ 58 ಮಿಲಿಮೀಟರ್ ಮಳೆ ಆಗುವಂತ ಸಾಧ್ಯತೆ ಇದೆ. ಇನ್ನು ನಾರಾಯಣಪುರ ಬೇಲೂರಿನಲ್ಲಿ 50 ಮಿಲಿಮೀಟರ್. ಮಾಲಾ ಕಾರ್ಕಳ 49 ಮಿಲಿಮೀಟರ್. ಸಿಂದಿಗೆರೆ ಚಿಕ್ಕಮಗಳೂರು 49 ಮಿಲಿಮೀಟರ್. ಹನಿಕೆ ಬೇಲೂರಿನಲ್ಲಿ 48 ಮಿಲಿಮೀಟರ್ ಮಳೆ ಆಗುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ಭಾಗದ ಜನ ಏನಿದ್ದಾರೆ ಅಲ್ವಾ, ಸೊ ಸರಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಬೇಗವೇ ಮನೆಯನ್ನು ಸೇರಿಕೊಳ್ಳುವಂಥ ಕೆಲಸ ಮಾಡಬೇಕು. ಸಿಂದಿಗೆರೆ ಚಿಕ್ಕಮಗಳೂರಿನಲ್ಲಿ 49, ಹನಿಕೆ ಬೇಲೂರು 48, ಕುಮ್ಮೂರು ಬ್ಯಾಡಗಿಯಲ್ಲೂ ಕೂಡ ಇನ್ನ ಕಾರ್ಕಳದಲ್ಲಿ ಮಳೆ. ಇನ್ನು ನಾವು ಗಮನಿಸ್ತಾ ಇದ್ದೀವಿ ಶಿಗ್ಗಾವಿಯ ಶಿಡ್ಲಾಪುರದಲ್ಲಿ ಆಗಿರುವಂಥ ಘಟನೆ. ಶಾಲೆಯ ಮೇಲ್ಛಾವಣಿಯಲ್ಲ ಯಾವ ರೀತಿಯಾಗಿ ಅಲ್ಲಿ ಕಿತ್ತೋಗಿದೆ ಅಂತ ಗಮನಿಸ್ತಾ ಇದ್ದೀವಿ. ಬಿರುಗಾಳಿ ಸಹಿತ ಆದಂತಹ ಮಳೆಗೆ ಅಲ್ಲಿ ನೋಡಿದ್ರೆ ಗಮನಿಸ್ಬೇಕು ನಾವು ಎಷ್ಟರ ಪ್ರಮಾಣದಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ. ಜನಜೀವನ ಅಸ್ತವ್ಯಸ್ತ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಮೇಲ್ಛಾವಣಿ ಕಿತ್ತೋಗಿರುವಂಥದ್ದು ಅಲ್ಲಿ ಶಾಲೆಯ ಮೇಲ್ಛಾವಣಿ. ಇವಾಗ ಶಾಲೆಗಳು ರಜೆ ಇರುವಂಥ ಕಾರಣದಿಂದಾಗಿ ಯಾವುದೇ ರೀತಿಯಾದಂಥ ಅನಾಹುತ ತಪ್ಪಿದೆ. ಬಟ್ ಶಾಲೆಯ ಪರಿಸ್ಥಿತಿ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ. ಹೀಗೆ ಆಗುವಂಥ ಸಿಚುವೇಶನ್ಸು ಹೆಚ್ಚಾಗಿದೆ. ಹಾಗಾಗಿ ಆರೆಂಜ್ ಅಲರ್ಟ್ ಮತ್ತು ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಮುನ್ಸೂಚನೆಯಾಗಿ ಮುನ್ನೆಚ್ಚರಿಕೆಯಾಗಿ ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಆದಷ್ಟು ಬೇಗ ಹೋಗಿ ಮನೆಯನ್ನು ಸೇರಿಕೊಳ್ಳುವಂಥದ್ದು, ಇವರೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಅಂದಾಗ ಹವಾಮಾನದ ವೈಪರೀತ್ಯದಿಂದಾಗಿ, ಪ್ರಕೃತಿ ವಿಕೋಪದಿಂದಾಗಿ ಈ ರೀತಿಯಾದಂಥ ಆಗ್ತಾ ಇರುತ್ತೆ. ಅದನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನ್ಯಾಚುರಲ್ ಆಗಿ ಆಗ್ತಾ ಇರುವಂಥದ್ದು. ಬಟ್ ಇದಕ್ಕೆ ನಮ್ಮ ಕ್ರಮಗಳೇನು, ಮುನ್ನೆಚ್ಚರಿಕೆ ಕ್ರಮಗಳೇನು ಅದನ್ನು ಫಾಲೋ ಮಾಡುವಂಥದ್ದು ತುಂಬ ಅವಶ್ಯಕ.